ಪಡುವರಳ್ಳಿ ಪಡ್ಡೆಗಳು ನಾವು ಪಡುವರಳ್ಳಿ ಪಡ್ಡೆಗಳು ಯಾಕೋ ನಾಗಣ್ಣ ತುಂಬಾ ಬೇಜಾರಾಗವನೆ. ಯಾಕೆ ನಾಗಣ್ಣ? ಕನ್ನಡಾಂಬೆಗೆ ಯಾರಾದ್ರೂ ಅವಮಾನ ಮಾಡ್ಬಿಟ್ರ? ಇಲ್ಲ, ಭ್ರಷ್ಟಾಚಾರ ಶಾನೆ ಆಗೋಯ್ತು ಅಂತ ಬೇಜಾರ ನಾಗಣ್ಣ? ಇಲ್ಲ. ಓ, ಸಿಗರೇಟ್ ಬೆಲೆ ಜಾಸ್ತಿ ಆಗೈತೆ ಅಂತ ಏನಾರ ನಿಂಗೆ ಫೀಲಿಂಗ್ ಆಗ್ತಾ ಇದ್ಯಾ? ಅದೇ ಇಲ್ಲ. ಮತ್ತದೇನು ಅಂತ ಬಗಳ್ಳ? ಪಡವಾರಹಳ್ಳಿಲಿರೋ ಜನ ಮಾತಾಡ್ಕೊಳ್ಳೋ ಪ್ರಕಾರ ಎಲ್ರಿಗಿಂತ ಬುದ್ಧಿವಂತ ನಾನೇ. ಗೌಡ್ರೆ, ಪಡವಾರಹಳ್ಳಿ ಜನ ಅಂದ್ರೆ ನಾವೇ ತಾನೆ? ಮತ್ ನಾವ್ಯಾವತ್ತು ಆತರ ಮಾತಾಡ್ಕೊಂಡೇ ಇಲ್ಲ. ಅದೇ ಜನ ಮಾತಾಡ್ಕೊಳ್ಳೋ ಪ್ರಕಾರ ಇಲ್ಲಿ ಎಲ್ರಿಗಿಂತ ವೇಸ್ಟ್ ಬಾಡಿನೂ ನಾನೇ. ಇದನ್ನ ಹೇಳೋದಕ್ಕೆ ಇವಾಗ ಕರೆಸ್ದ ನಮ್ಮನ್ನ? ಸರಿ, ನಾನು ಬರ್ತೀನಿ. ಏಯ್ ನಿಂತ್ಕೊಳ್ಳ. ಏನ್ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ದುಡ್ಡನ್ನ ಡ್ರಾ ಮಾಡಕ್ ಹೋಯ್ತಾ ಇದ್ಯಾ? ಮತ್ತೇನಂತ ಹೇಳು. ಅದು ಹಾಳಾಗಬಲ್ಲವನು ಅರಸನಾಗಬಲ್ಲ ಅಂತ ಒಂದ್ ಮಾತೈತೆ. ನಾನು ಅರಸ ಆಗ್ಬೇಕು. ಹಂಗಾರೆ ಮೊದ್ಲು ಹಾಳಾಗು. ನೋಡಿ ನೋಡಿ, ಹಂಗೆಲ್ಲ ಅನ್ಬೇಡಿ. ನೀವೆಲ್ಲ ದೊಡ್ಡ ಮನ್ಸ್ ಮಾಡಿ ನಿಮ್ ಮನೇಲಿ ನನ್ಗೊಂದ್ ಕೆಲ್ಸ ಅಂತ ಕೊಟ್ರೆ ಅಲ್ಲಿ ಕೆಲ್ಸನೂ ಮಾಡ್ದಂಗ ಆಯ್ತದೆ, ಸಂಬಳನೂ ಬರ್ತದೆ, ನನ್ ರೊಟೇಷನ್ ಕಾಸಾಗುತ್ತೆ, ಈ ಸಣ್ಣ ಪುಟ್ಟ ಶೋಕಿಗಳಿಗೂ ದುಡ್ಡಿದ್ದಂಗ ಆಯ್ತದೆ. ಅದಕ್ಕೆ ನಿಮ್ನೆಲ್ಲ ಇಲ್ಲಿ ಕರ್ಸಿರೋದು. ಆಯ್ತು ಕಣಪ್ಪ, ಕೆಲ್ಸ ಕೊಡವ. ಇನ್ನೇನ್ ಮತ್ತೆ ಆರಾಮ ಆಯ್ತಲ್ಲ. ಅಂದಾಗೆ ಸಂಬಳ ಎಷ್ಟು ಫಿಕ್ಸ್ ಮಾಡಿದೀರಾ? ಅದ್ರಲ್ಲಿ ಅಡ್ವಾನ್ಸ್ ಎಷ್ಟು ಕೊಡ್ತೀರಾ? ನೋಡಿ, ನಂಗೆ ಪ್ರತಿ ತಿಂಗಳು ಸಂಬಳ ಕರೆಕ್ಟ್ ಆಗಿ ಚೆಕ್ ಅಕೌಂಟ್ ಹೋಗ್ಬಿಡ್ಬೇಕಪ್ಪ. ಕಾಯಕವೇ ಕೈಲಾಸ, ಕರ್ತವ್ಯದ ಉದ್ದೇಶ. ರಜಾ, ಹೆಂಗಿದ್ರು ಹೋಟ್ಲಲ್ಲಿ ಕೆಲಸ ಮಾಡ್ಬೇಕಲ್ವಾ? ಅಲ್ಲಿ ಗಲ್ಲ ಪೆಟ್ಟಿಲ್ ಕುತ್ಕೊಂಡು ಠಿಂಗ್ ಅಂತ ಬೆಲ್ ಹೊಡ್ಕೊಂಡು ಬಿಲ್ ಕಲೆಕ್ಟ್ ಮಾಡ್ಲಾ? ಹಲೋ, ಸೀನಿಯಾರಿಟಿ ಇಲ್ಲಿದಮ್ಮ. ಟೇಬಲ್ ಕ್ಲೀನ್ ಮಾಡೋದು, ಎಂಜಲ್ ತಟ್ಟೆನ ಲೋಟನ ಎತ್ತೋದು, ಇದನ್ನೆಲ್ಲ ನೀನ್ ಮಾಡ್ಬೇಕಮ್ಮ. ಶಾಂತಿ. ಏನ್ ಶಾಂತಿ ಶಾಂತಿ? ನಿಮ್ಗೆ ಕಸ್ಟಮರ್ನ ಹೇಗ್ ಹ್ಯಾಂಡಲ್ ಮಾಡೋದಂತ ಗೊತ್ತಿಲ್ಲ. ನಾನೇ ಕಸ್ಟಮರು, ನನ್ನ ಹ್ಯಾಂಡಲ್ ಮಾಡೋ. ಏನಿದೆ? ಹೆಗಲ್ ಮೇಲೆ ಟವಲ್ ಇದೆ, ಮೈ ಮೇಲೆ ಶರ್ಟ್ ಇದೆ, ಕೆಳಗ್ ಪಂಚೆ ಇದೆ, ಒಳಗ್ ಚಡ್ಡಿ ಇದೆ. ಏನ್ ಬೇಕು? ನಾನ್ ಕೇಳಿದ್ದು ಹೋಟ್ಲಲ್ಲಿ ಏನಿದೆ ಅಂತ. ಹಂಗೆ ಕರೆಕ್ಟ್ ಆಗಿ ಹೋಟ್ಲಲ್ಲಿ ಏನಿದೆ ಅಂತ ಕೇಳ್ಬೇಕು. ಇಡ್ಲಿ, ವಡೆ, ಸಾಂಬಾರ್, ಬಿಸಿ ಬಿಸಿ ಪೊಂಗಲ್ಲು, ಚಿತ್ರಾನ್ನ, ಕಾಫಿ, ಟೀ. ಟೀ ತಗೊಂಬೋಗ. ಆರ್ಡರ್ ಮಾಡಕ್ ಇಷ್ಟು ಬಿಲ್ಡಪ್ಸ್. ಟೀ ಕಚ್ಚಡವಾಗಿದೆ, ಕುಡಿ. ಕಾಯಕವೇ ಕೈಲಾಸ, ಕರ್ತವ್ಯದ ಉದ್ದೇಶ. ಕಾಯಕವೇ ಕೈಲಾಸ, ಕರ್ತವ್ಯದ ಉದ್ದೇಶ. ಅಲೋ ನೋಡಮ್ಮ ಚಾ, ಈ ಬೋರ ಕೆಲ್ಸ ಮಾಡೋರ್ಗೆ ಯಾವತ್ತೂ ತೊಂದ್ರೆ ಕೊಡಕ್ಕಿಲ್ಲ. ಹೌದು. ಸರಿ, ಆಫೀಸ್ ಎಲ್ಲಿ? ಇರೋ ಹೇಳೋ. 13 13. ಓ 30 30. ಡೇ ಕರೆಕ್ಟಾಗಿ ಅಡ್ರೆಸ್ ಹೇಳ. ಮಗ ಹೆಸರು ಹೇಳ. ಸಾಯೇದ್ ಖಾನ್. ಏನ? ಸಲ್ಮಾನ್ ಖಾನ? ಕರೆಕ್ಟಾಗಿ ಹೇಳ ಅಡ್ರೆಸ್. ಮನೆಯಲ್ಲಿ ವಿಧಾನಸಭಾ. ಏನ? ವಿಧಾನಸೌಧನ? ಡೇ, ನಿಮ್ಮ ಅಜ್ಜಿ ಕರೆಕ್ಟಾಗಿ ಅಡ್ರೆಸ್ ಹೇಳಕ್ಕೂ ಬರಲ್ಲ. ಇವಾಗ ಒಂದ್ ಆಟ ಆಡಮ್ಮ ನಾವು. ಆಡಮ್ಮ ಆಡಮ್ಮ. ಬಿಸಾಕಮ್ಮಿ. ಕಣ್ಣು
ನೀನ್ ಕಟ್ತ್ಯಾ ಕಟ್ಟಮ್ಮಿ ಪಟ್ಟ ಕಟ್ಬೇಕು ಕಟ್ಟು ಬಿಗ್ಗಿಯಾಗಿ ಕಟ್ಟು ಸರಿನಾ ಹಿಡಿಲೆ ನಿನ್ನ ಇದು 30 ಎಲ್ಲಿದ್ಯಮ್ಮೆ ಇಲ್ಲಿ ಇಲ್ಲಿ ಎಲ್ಲಿ ಎಲ್ಲಿದ್ಯಾ ಹೇಳಮ್ಮೆ ಇಲ್ಲಿ ಇಲ್ಲಿ ಗೊತ್ತಾಗ್ಬಿಡ್ತಾ ಹಿಡಿದ್ಬಿಟ್ಟೆ ಆಯ್ತು ಏನಿಲ್ಲ ಏನಿಲ್ಲ ಇಲ್ಲಿ ಎಲ್ಲಿ ಸಿಕ್ಕಾಕಳಮ್ಮಿ ಎಲ್ಲಿದ್ಯಮ್ಮಿ ಬಂದೆ ರಮ್ಮಿ ಬಂದೆ ಮಕ್ಳಿಲ್ದಿರ ಮನೆಯಾಗೆ ಅಜ್ಜ ಅಂಬಗಾಲಿಟ್ನಂತೆ ಹಂಗಾಯ್ತು ಇವ್ರ ಕತೆ ನಾಗ ಶಾಂತಿ ಕಾಯಕವೇ ಕೈಲಾಸ ಕರ್ತವ್ಯದ ಉದ್ದೇಶ ಕಾಯಕವೇ ಕೈಲಾಸ ಕರ್ತವ್ಯದ ಉದ್ದೇಶ ಏನ್ ಡಾಕ್ಟ್ರೆ ಪೇಷಂಟ್ದು ಪಾಕೆಟ್ನ ಚೆಕ್ ಮಾಡ್ತಾ ಇದ್ದೀರಾ ಏನಿಲ್ಲ ನಾಗ ನಾನು ಫಸ್ಟ್ ಪೇಷಂಟ್ಗಳದ್ದು ಪಾಕೆಟ್ ಚೆಕ್ ಮಾಡ್ತೀನಿ, ಆಮೇಲೆ ಪಲ್ಸ್ ಚೆಕ್ ಮಾಡ್ತೀನಿ, ಎರಡಕ್ಕೂ ಟ್ಯಾಲಿ ಮಾಡ್ಬಿಟ್ಟು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತೀನಿ. ಅಲ್ಲಿ ಪಲ್ಸ್ ವೀಕ್ ಆಗಿದೆ, ಪಾಕೆಟ್ ಜೋರಾಗಿದೆ, ಕಂಟಿನ್ಯೂ. ಹಂಗಾರೆ ಸೀರಿಯಸ್ ಪೇಷಂಟ್ಗೆ ಎತ್ಕ ಥಿಯೇಟರ್ಗೆ ಹೋಗೋಣ. ಡಾಕ್ಟ್ರೆ ಸಿನಿಮಾ ನೋಡಕ್ ನನ್ಗೆ ಇಷ್ಟ ಇಲ್ಲ. ಮಳೆ ಅಂದಳಿ ಅವ್ರಿಗೆ ಹೇಳ್ತಾ ಇರೋದು ಆ ಥಿಯೇಟ್ರು ಅಂದ್ರೆ ಆಪರೇಷನ್ ಥಿಯೇಟ್ರು, ಸಿನಿಮಾ ಥಿಯೇಟರ್ ಅಲ್ಲ. ನೀನ್ ಏನಾರ ಸಿನಿಮಾ ಥಿಯೇಟರ್ಗೆ ಹೋದ್ರೆ ಅವ್ರು ಹಂಗೆ ಕುಯ್ತಾರೆ, ನಾವು ನಿಜವಾಗ್ಲೂ ಕುಯ್ತೀವಿ ನಡಿ. ಡಾಕ್ಟ್ರೆ ನೀವು ಆಪರೇಷನ್ ಮಾಡ್ತೀರಾ ಅಂತ ಗೊತ್ತಾಗ್ತಿದ್ದಂಗೆನೆ ಈ ಮಸಾಣದಲ್ಲಿ ಗುಂಡಿ ತೆಗೋರು, ಎಣದ ಮುಂದೆ ಡ್ಯಾನ್ಸ್ ಆಡೋರು, ಟಮಟೆ ಹೊಡಿಯೋರು ಎಲ್ಲ ರೆಡಿಯಾಗಿ ಬಂದ್ಬಿಡ್ತಾರಲ್ಲ ಹೆಂಗೆ? ಅದು ನನ್ನ ಕೈಗುಣ. ಹಾತ್ ಮೇ ಜಗನ್ನಾಥ್. ಡಾಕ್ಟ್ರೆ ಹೊಟ್ಟೆ ಆಪರೇಷನ್ ಅಂತ ಹೇಳ್ಬಿಟ್ಟು ಕಣ್ ಚೆಕ್ ಮಾಡ್ತಾ ಇದ್ದೀರಾ? ಅದೇನಿಲ್ಲಮ್ಮ, ಸತ್ತ ಮೇಲೆ ನೀನು ನಿನ್ನ ಕಣ್ಣುಗಳನ್ನ ದಾನ ಮಾಡ್ತಾ ಇದೀಯ ಅಂತ ಗೊತ್ತಾಯ್ತು, ಅದಕ್ಕೆ ಕಣ್ಣು ಚೆನ್ನಾಗಿದ್ರೆ ಸತ್ತ ತಕ್ಷಣ ತಗೊಂಬಿಡವ ಅಂತ. ಅಂದ್ರೆ ನಾನು ಸಾಯ್ತೀನಿ ಅಂತ ಮೊದ್ಲೇ ಡಿಸೈಡ್ ಮಾಡ್ಬಿಟ್ರ? ಮನುಷ್ಯ ಅಂತ ಹುಟ್ಟಿದ್ಮೇಲೆ ಒಂದಲ್ಲ ಒಂದಿನ ಸಾಯದೆ. ನಡಿ ನಡಿ ನಡಿ. ಡಾಕ್ಟ್ರೆ ಆಪರೇಷನ್ ಮುಂಚೆ ಏನು ತಿನ್ಬಾರ್ದಲ್ವಾ? ನಾನು ತಿಂಡಿ ತಿನ್ಬಿಟ್ಟಿದ್ದೀನಿ. ಅಯ್ಯಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ನಾಗ. ಇವ್ನ ಗಂಟ್ಲಿಗೆ ಬೆರಳಾಗ್ಬಿಟ್ಟು ತಿಂದಿರೋ ತಿಂಡಿನ ವಾಂತಿ ಮಾಡ್ಸಪ್ಪ. ನಾನಾ? ಡಾಕ್ಟ್ರೇ ಗೊತ್ತಾಯ್ತು, ಕಾಯಕವೇ ಕೈಲಾಸ ಕರ್ತವ್ಯದ ಉದ್ದೇಶ. ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ? ವಾಂತಿ ಮಾಡಿಸ್ಬಿಟ್ಟು ಆಮೇಲೆ ಅದನ್ನ ಕ್ಲೀನ್ ಮಾಡು, ಅದೇ ನಿನ್ ಕೆಲಸ. ಶಾಂತಿ ಅವಳು ನಾನ್ ನೋಡ್ಕೊತೀನಿ. ಪಡುವರಳ್ಳಿ ಪಡ್ಡೆಗಳು ಕಾಯಕವೇ ಕೈಲಾಸ ಕರ್ತವ್ಯದ ಉದ್ದೇಶ. ಅಬ್ಬಾ, ಇಷ್ಟ ಬಟ್ಟೆ ಒಗದ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು. ನಾಗಣ್ಣ ನಿನ್ಗೆ ಈಜಾಡಕ್ ಬರುತ್ತಾ? ಬರಲ್ಲಪ್ಪ. ಏನಣ್ಣ, ಒಂದ್ ನಾಯಿಗೆ ಈಜ್ ಬರುತ್ತೆ, ನೀನ್ ಬರಲ್ಲ ಅಂತೀಯ? ನಿನಗಿದೆ ಗೊತ್ತದ? ಓ ಬರುತ್ತೆ. ಅಲ್ಲಿಗೆ ನಿನಗೂ ನಾಯಿಗೂ ಏನ್ ಡಿಫ್ರೆನ್ಸ್? ಒಂದ್ ವಿಷಯ ಹೇಳಲೇ ಅಣ್ಣ, ಬಟ್ಟೆನ ಕೆರೆಯಲ್ಲಿ ಒಗಿಬೇಕಾಗಿತ್ತು, ಇಲ್ಲೇ ಹೋಗಿ ನೀರ್ನು ನೀನೇ ಅರೇಂಜ್ ಮಾಡ್ಕೋ. ಓಹೋ, ಏನಿಷ್ಟು ಬಟ್ಟೆ ಒಗ್ಯಕ್ಕೆ ವಾಟರ್ ಸಪ್ಲೈ ಬೋರ್ಡಿಂದ ನೀರ್ ತರಿಸ್ಬೇಕು. ಹೋಗಲೇ 1.5 ಮಿನರಲ್ ವಾಟರ್ ಇದ್ರೆ ಅಣ್ಣ ಒಗಿತಾನೆ, ಟ್ಯಾಲೆಂಟ್ ಇದೆ. ಹೌದಾ? ಇದೊಂದ್ ದೊಡ್ಡ ಪೀಸ್ ಅಂತ ಕೊಡ್ತಾ ಇದ್ಯಾ, ಕೊಡು. ಇಷ್ಟೇ ಅಲ್ಲಣ್ಣ, ಏನೋ ಇದು? ಇಷ್ಟು ಬಟ್ಟೆನ ನೀನೇ ಒಗಿಬೇಕು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ದು, ಒಂದಾಗ್ಲೂ ಊಟ ಮಾಡಿಲ್ಲ. ಇದೇನ್ ಹಿಂಗ್ ನೋಡ್ತವ್ರೆ, ಯಾರು ಹೆಂಗಾರ ನೋಡ್ಕೊಳ್ಳಿ, ಊಟ ಮಾಡ್ಬಿಡಣ. ನಾಗಣ್ಣ ಇವತ್ ಪೇಪರ್ ಓದಿಲ್ಲ, ಊಟ ಮಾಡ್ಬಿಟ್ಟು ತಗೊಬಂದ್ ಕೊಡು. ಪೇಪರ್ ಇಷ್ಟೊತ್ನಲ್ಲಿ ಯಾರು ಓದ್ತಾರೇನೋ? ಹಲೋ, ಅವ್ನ್ ಕೇಳ್ತಾ ಇರೋದ್ ನಾಳೆ ಪೇಪರ್ ಅಮ್ಮ. ನಾಗಣ್ಣ ಬೆನ್ ಕಡಿತಾ ಇದೆ, ಕೆರಿ. ಹಲೋ, 7:30 ಕೆಲ್ಸದವ್ ನೀನು, ಯಜಮಾನ್ರ ಜೊತೆ ಹೀಗ ನಡ್ಕೊಳ್ಳೋದು? ತಪ್ಪಾಯ್ತು ಬುದ್ಧಿ, ಹೊಟ್ಟೆ ಹಸು ಚುರುಗುಡ್ತೈತೆ, ತಡ್ಕೊಳಕ್ ಆಯ್ತಾ ಇಲ್ಲ. ನಾಗ ಮೀಸೆಗೆ ಕೊಂಬರಿ ಎಣ್ಣೆ ಸರ್ವಿ ಶಾನೆ ದಿನ ಆಗೋಯ್ತು, ಸರ್ವೆ ಮೆಸೇಜ್ ಮಾಡ್ತೀಯಾ? ಗೌಡ್ರೆ, ಊಟ ಆದ್ಮೇಲೂ ಇದನ್ನೆಲ್ಲ ನೀವು ಕೇಳ್ಬೋದಲ್ಲ, ಊಟ ಮಾಡಕ್ ಬಿಡಿ. ನಾಗ, ಮನೆಗೆ ನೀರ್ ಖಾಲಿ ಆಗ್ಬಿಟ್ಟದೆ, ಇಲ್ಲಿಂದ 2 ಕೊಡ ತಗೊಬಂದ್ ಹಾಕು. ಮನ್ಸನ್ ತಾಳ್ಮೆಗೆ ಒಂದ್ ಇತಿಮಿತಿ ಇರ್ತದೆ. ಏನಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ಇಷ್ಟು ದಿವಸ ನೀವು ತೋರಿಸಿದ್ ನಿಮ್ ಕಿತ್ತೋದ್ ಪ್ರೀತಿಗೆ ನಾ ಬರ್ತೀನಿ. ಹಲೋ, ನನ್ನನ್ ಮೀರಿ ನಮ್ ಹೋಟ್ಲಿಂದ ಒಂದ್ ಅಗಳನ್ನನು ಯಾರು ತಿನ್ನಕ್ಕಾಗಲ್ಲ. ಅಯ್ಯೋ ನಾಯಿ ನನ್ ಮಗನೇ. ನಾಗ ಬಂದೇನ್ರೋ? ಅವನು ಮಿಸ್ಸಿದಾಗಿ ನಾವು ಅತಿಯಾಗಿ ನಡ್ಕೊಂಡ್ಬಿಟ್ವೇನೋ ಅಂತ ಅನಿಸ್ತದೆ.
ನಾಗ ಇಲ್ದಿರೋ ಈ ಪಡ್ವಾರಳ್ಳಿ ಮರ ಇಲ್ದಿರೋ ಪಂಚಾಯತಿ ಕಟ್ಟೆ ಆದಂಗ ಆಗ್ಬಿಟ್ಟದೆ. ಇದರಲ್ಲಿ ಯಾರ್ ನಾಗ? ನಾಗ 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 ಯಾರೋ ಇವನು ಬಲ್ತೋಗಿರೋ ಸೀಮೆ ಬದನೆಕಾಯಿಗೆ ಸಫಾರಿ ಆಗ್ದಂಗ ಅವನೇ. ಯಾರು ಬೇಕಾಗಿತ್ತು ನಿಮ್ಗೆ? ನೋಡಿ, ನನ್ನ ಹೆಸರು ವಿಜಯಪಲ್ಯ ಅಂತ. ನಾಗ ನನ್ನ ಮಗ ಇಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತು. ಬಾಂಬೆಯಿಂದ ಹುಡುಕೋ ಬಂದಿದ್ದೀನಿ. ಮತ್ತೆ ನನಗೆ ತಂದೆ ತಾಯಿ ಯಾರು ಇಲ್ಲ, ನಾನೊಬ್ಬ ಅನಾಥ ಅಂತ ಹೇಳ್ತಿದ್ದ. ನೋಡಿ, ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಇದೆ. ಓಟ್ ಬರೋಣ? ಬೇಡ, ಡೈಲಾಗಲ್ಲಿ ಹೇಳ್ತೀನಿ. ನೋಡಿ, ನಾಗ ಹುಟ್ಟಿದಾಗ ಇಷ್ಟಿದ್ದ. ನಾವು ಹುಟ್ಟಿದಾಗ್ಲೂ ಇಷ್ಟೇ ಇದ್ದಿದ್ದು. ಏನೋ ಒಂದು ಫ್ಲೋನಲ್ಲಿ ಹೋಗ್ತಾ ಇದ್ದೀನಿ, ಮಧ್ಯೆ ಬಾಯ್ ಹಾಕ್ಬೇಡಪ್ಪ. ಆ ಪುಟ್ಟು ಮಗುನ ನನ್ನ ಕೈಲಿ ಕೊಟ್ಟು ಅವನ್ ತಾಯಿ ಕಣ್ಣು ಮುಚ್ಕೊಂಡ್ಬಿಟ್ಲಪ್ಪ. ಒಳ್ಳೆ ನಿದ್ದೆ ಬಂದಿರ್ಬೇಕಲ್ಲ, ಆಮೇಲೆ ಯಾವಾಗ ಕಂಡ್ಬಿಟ್ರು? ಏಯ್, ಏನ್ ಮಾತಾಡ್ತಾ ಇದೀಯಾ? ಅವಳು ಕಣ್ಣು ಮುಚ್ಚಿದ್ದು ನಿದ್ದೆ ಬಂದಾಗಲ್ಲ, ಪ್ರಾಣ ಹೋದಾಗ. ಆಮೇಲೆ ಆ ಮಗುನ ಸಾಕಕ್ಕೆ ಕೊಡಬಾರ್ದು ಪಾಡ್ಪಟ್ಟೆ, ಮಾಡಬಾರ್ದು ಕೆಲಸ ಮಾಡಿದೆ. ಅದು ಒಂದು ಪ್ಯಾಕೆಟ್ ಸೆಕೆಂಡ್ ಹ್ಯಾಂಡ್ ಚಿತ್ರಾನ್ನನೂ ಕೊಡ್ಸಕ್ಕಾಗ್ಲಿಲ್ಲ. ಕೊನೆಗೆ ಆ ಮಗುನ ಅನಾಥಾಶ್ರಮಕ್ಕೆ ಸೇರಿಸಿ ಸತ್ತೋಗೋಣ ಅಂತ ಮಂಗಳೂರು ಸಮುದ್ರಕ್ಕೆ ಡೈ ಹೊಡೆದೆ. ಆದ್ರೆ ಅಲೆಗಳು ಒಡ್ಕೊಂಡು ಬಾಂಬೆ ಗೇಟ್ ವೇ ಆಫ್ ಇಂಡಿಯಾ ಹತ್ರ ನಾನು ತಂದ್ಬಿಡ್ತು. ಆಮೇಲೆ ಎದ್ ನೋಡ್ತೀನಿ, ನನ್ನ ಜೋಬಲ್ಲಿ 2 ಮೀನಿತ್ತು. ಅವತ್ತಿನಿಂದ ಮೀನ್ ಹಿಡಿದು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದೆ. ಈಗ ನನ್ನ ಹೆಸರಲ್ಲಿ 5 ಟೈಟಾನಿಕ್ ಸ್ಕಿಪ್ ಇದೆ. ತರ್ಬೇಕಿತ್ತ? ಅಂದ್ರೆ ನಿಮ್ ತವ 1000 ಕೋಟಿ ಇದ್ದದಾ? ಹೌದು, ನಾಗನಿಗೆ ಎಲ್ಲ ನನ್ನ ಮಗ ನಾಗನಿಗೆ. ಅದಕ್ಕೆ ಅವನು ಹುಡುಕ್ತೀನಿ. ಎಲ್ಲಿ ನನ್ನ ಮಗ ನಾಗ? ಟೂತ್ ಪೇಸ್ಟ್ ತರಕ್ಕೆ ಟೂರ್ಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ. ಆಯ್ತು, ನಾನು ನಾಳೆನೆ ಬರ್ತೀನಿ. ಅಯ್ಯೋ ಹೊಸಿ ನಿಂತ್ಕೊಳ್ಳಿ, ಇವತ್ ರಾತ್ರಿ ಇಲ್ಲೇ ಇದ್ದು ನಾಳೆಗೆ ಹೋಗ್ಬೋದಲ್ಲ? ಬೇಡ, ಕತ್ಲಾದ್ಮೇಲೆ ನನಗೆ ಸ್ವಲ್ಪ ತಗೊಳ್ಳೋ ಅಭ್ಯಾಸ ಇದೆ. ಗುಡಿಯೋದು ದೇಶಕ್ಕೆ ಮನೆಗೆ ಗೆಟ್ಟದು ಅಂತ ಹೇಳ್ತಾರಲ್ಯ. ದೇಶಕ್ಕೆ ಮನೆಗೆ ಕೆಟ್ಟದ್ದು ಅಂತಾರೆ, ಆದ್ರೆ ನಮ್ಗೆ ಅಲ್ವಲ್ಲ. ಪಡ್ವಾರಳ್ಳಿ ಪಡ್ಡೆಗಳು ಎಲ್ಲಿ ನನ್ನ ಮಗ? ಏನ್ ಮಾಡ್ತಾ ಇದ್ದಾನೆ? ಏನ್ ಮಾಡ್ತಾ ಇದ್ದಾನ? ಚಪ್ಪಾಳೆ ಹೊಡ್ಸಿ ಊಟ ಮಾಡ್ತಾನೆ, ಎಷ್ಟಡಿ ಬುತ್ತಲ್ ಮನಿ ಕತ್ತಾನೆ. ಅಯ್ಯೋ ವಿಧಿಯೇ, ಶಿವ 1000 ಜನಕ್ಕೆ ಅನ್ನ ಹಾಕನು, ಅವನಿಗೆ ಊಟ ಇಲ್ವಾ? ಅರಮನೆಯಲ್ಲಿ ವಾಸ ಮಾಡನು, ಈ ಎಷ್ಟಡಿ ಬುತ್ತಲ್ಲಿ ವಾಸ ಮಾಡ್ತಾ ಇದ್ದಾನ. ಬಿಡ ನನ್ನ ಒಂದ್ ಕಿತ ಟ್ಯೂಬ್ ಇಂದ ಆಚೆ ಬಂದಿರೋ ಪೇಸ್ಟ್ ಮತ್ತೆ ಒಳಗ್ ಬರಕ್ಕಿಲ್ಲ. ಆಯ್ತಾಯ್ತು, ಸ್ವಲ್ಪ ಅಲ್ಲೋಡು. ಯಾರು ಈ ವ್ಯಕ್ತಿ? ಇವ್ರು ನೋಡ್ತಾ ಇದ್ರೆ ನನ್ ಕಿಡ್ನಿ ಎಲ್ಲ ಒಂಥರ ಆಗ್ತಾ ಇದೆ. ನನ್ ತಲೆಯಲ್ಲಿ ಏನು ಓಡ್ತಾನೆ ಇಲ್ಲ, ತುಟಿ ಎಲ್ಲ ಅದರ್ತಾ ಇದೆ. ಯಾರು ಈ ವ್ಯಕ್ತಿ? ನಾನು ನಿಮ್ಮ ಅಪ್ಪ ಕಣಪ್ಪ. ಅಪ್ಪನ? ಹೌದು ಕಣಪ್ಪ. ಪಿತಾಜಿ. ಮಗನೇ. ಅಯ್ಯೋ, ಊಟದಾಗಿಂದ ಜೊತೆಲಿ ಇದ್ದಿದ್ರೆ ರಿಲಯನ್ಸ್ ಧೀರುಭಾಯ್ ಅಂಬನಿ ತರ ನಾವು ಒಂದ್ ಕಂಪ್ನಿ ಓಪನ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಈ ವರ್ಷ ಎಲ್ಲಾಳಾಗೋಗಿದ್ದಪ್ಪ. ಚಿಕ್ಕದೊಂದು ಫ್ಲಾಶ್ ಬ್ಯಾಕ್ ಇದೆ, ಓಟ್ ಬರೋಣ? ಬೇಡ, ಡೈಲಾಗ್ ಅಲ್ಲೇ ಹೇಳ್ ಮುಗ್ಸು. ಬೇಡ, ಮಾಂಟೇಜ್ ಅಲ್ಲಿ ನಾನೇ ಹೇಳಿ ಮುಗಿಸ್ತೀನಿ, ಕೇಳ್ಕೊಳ್ಳಿ. ಇಷ್ಟೆಲ್ಲ ನಡೆದೋಯ್ತಾ? ಹೌದಪ್ಪ, ಇಷ್ಟು ದಿನ ಇಲ್ಲೇ ಇದೆಯಾ? ಇನ್ನೊಂದಿನ ಇದ್ಬಿಡು,
ನನ್ನ ಟೈಟಾನಿಕ್ ತಂದು ಇಲ್ಲಿಗೆ ಹೌದಪ್ಪ, ನೀನ್ ಎತ್ತಾಕೊಂಡೋಗಿ ದೊಡ್ಡ ಮೆರವಣಿಗೆ ಮಾಡ್ತೀನಪ್ಪ. ನೋಡು, ನನಗೆಲ್ಲ ಅರೇಂಜ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ಬರ್ಲಾ ಮಗನೇ, ಬರ್ತೀನಪ್ಪ. ಅಪ್ಪ ಹಂಗೆ ಸೀರಿಯಲ್ ಸೆಟ್ ತಗೊಂಬ. ನಗಣ ಪಿಕ್ಚರ್ಗೆ ಹೋಗೋಣ ಬಾ ನಗಣ. ಪಿಕ್ಚರ್ ಇಲ್ಲೇ ಕುತ್ಕೊಂಡಂಗ ಆಫ್ರಿಕಾದಲ್ಲಿ ಸಿಲ ಪಿಕ್ಚರ್ ತೋರಿಸಿ. ನಾವ್ ಮಾಡಿರೋದಿಲ್ಲ ನಾಗಣ್ಣ ಮನ್ಸ್ ಕಚ್ಕೊಂಬಿಟ್ಟವನೆ ಕಣ್ರೋ. ಅದೆಲ್ಲ ಊಫಿ 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 ಅಲ್ವೇನ್ರ? ನೋಡ್ನಾಗಣ ಆರಾಮಾಗಿ ಕಾಫಿ ಶಾಪ್ ಹೋಗೋಣ, ಕ್ಯಾಪಚಿನೋ ಕಾಫಿ ಕುಡ್ಕೊಂಡು ಕಲರ್ ಬೇಕ್ಸ್ ನ ಪಟಾಯಿಸ್ಕೊಂಡು ಲೈಫ್ ಎಂಜಾಯ್ ಮಾಡೋಣ ಮ್ಯಾನ್. ಕಮ್ ಆನ್. ಯಾವ ಕಾಫಿ ಶಾಪ್ ಬೇಡ, ಕೊಚ್ಚೆ ನೀರು ಬೇಡ, ಕಲರ್ ಬಟರ್ಫ್ಲೈಗಳು ಬೇಡ. ನೀಟಾಗಿ ಗಾರ್ಮೆಂಟ್ಗೆ ಹೂವು ಮುಡ್ಕೊಂಡು ಹೋಗೋ ಲೇಡಿ ಇದ್ರೆ ತೋರಿಸಿ, ಕೈ ಮುಗ್ದು ತಾಳಿ ಕಟ್ತೀನಿ. ಏನು ನಮ್ ಜೊತೆ ದೇವಸ್ಥಾನಕ್ಕೆ ಬಾ. ನಾಗಣ್ಣ ನನ್ ಜೊತೆ ಪಿಕ್ಚರ್ ಬಾ ನೀನು. ಕಾಫಿ ಶಾಪ್, ಕಾಫಿ ಶಾಪ್. ಅಗಣ, ಇನ್ಮೇಲೆ ನೀನ್ ನನ್ನ ಮಗನಾಗಿ ನನ್ ಮನೆಗ್ ಬಾಪ, ಚೆನ್ನಾಗ್ ನೋಡ್ಕೋತೀನಿ. ನಿಲ್ಸಿ, ನಾನ್ ಯಾರ ಕೂಟ ಎಲ್ಲೂ ಬರಕ್ಕಿಲ್ಲ. ಹಂಗೂ ಬರ್ಬೇಕು ಅಂತಂದ್ರೆ ಒಂದ್ ಕಂಡೀಷನ್. ಅದೇನು ಅಂತಂದ್ರೆ ನಿಮ್ ಜೊತೆ ನಾ ಬರ್ತೀನಿ, ನಾನ್ ಕೇಳಿದೆಲ್ಲ ಕೊಡಿಸ್ತೀರಾ? ಇನ್ನೊಂದ್ ಕಂಡೀಷನ್, ನಾಳೆ ನಿಮ್ಮೆಲ್ರಿಗೂ ನಾನೊಂದ್ ಗಿಫ್ಟ್ ಕೊಡ್ತೀನಿ, ಅದನ್ನ ತಗಂತೀರಾ? ಹಂಗಾರ ನಂಗೆ ಡೀಲ್ ಓಕೆ. ಲೋ ಬೋರಾ, ನೆನ್ನೆ ನಾಗಣ್ಣ ಕೇಳಿದ್ನೆಲ್ಲ ನಾವು ಕೊಡ್ಸಿದೀವಿ. ಇವತ್ ನಾಗಣ್ಣ ಗಿಫ್ಟ್ ಕೊಡೋ ದಿವ್ಸ ಏನ್ ಗಿಫ್ಟ್ ಕೊಡ್ಬೋದ? ಇನ್ನೇನ, ಅವ್ರ ಅಪ್ಪನ ಆಸ್ತಿ ಸಮುದ್ರ ಇದ್ದಂಗ ಐತೆ, ಅದ್ರಲ್ಲಿ ನಮಗೂ ವಸಿ ಪಾಲ್ ಕೊಡ್ಬೋದು ಅಷ್ಟೇ ಅಲ್ವೇನವಾ? ಲೇ ಮಗ, ಕಂಡವ್ರ ಆಸ್ತಿಗೆ ಆಸೆ ಪಡ್ಬಾರ್ದು ಕಣ್ಲಾ. ಹಂಗಾರ ಆಸ್ತಿ ನಿಂಗ್ ಪಾಲ್ ಬೇಡ ಅನ್ನು. ಕಂಡವ್ರ ಆಸ್ತಿ ಅಂತ ಹೇಳಿದ ಅವ್ರ ಅಪ್ಪನ್ಗೆ, ನಾಗ ನಮ್ಮವನು, ಅವನ ಆಸ್ತಿಲ್ ಪಾಲ್ ಕೊಟ್ರೆ ಯಾರ್ ಬೇಡ ಅಂತಾರೆ? ಅಯ್ಯಯ್ಯೋ, ನೋಡಮ್ಮಿ ಪಾಪ ಯಾರು ಸತ್ತೋಗ್ಬಿಟ್ಟವ್ರೆ. ಹೌದು, ಜನ ಎದ್ರಗ್ ಬಂದ್ರೆ ಅಪ್ಸಕ್ನಾನ? ಎಣ ಎದ್ರಗ್ ಬಂದ್ರೆ ಹಣ ಬರ್ತದೆ ಅಂತಾರೆ. ಕರೆ ಕಟ್ಟಾಗಿ ಹೇಳ್ಬಿಟ್ಟೆ ಕಣಮಿ, ಅಂದ್ರೆ ಲಕ್ಷ್ಮಿ ಬರ್ತದೆ ಅಂತ. ಲಕ್ಷ್ಮಿ. ಹೇ ಗೈಸ್, ವೇಟ್ ಅ ಮಿನಿಟ್. ನೀವೆಲ್ಲ ಬರೀ ಆ ಹೆಣ ನೋಡ್ತಾ ಇದ್ದೀರಾ, ಆದ್ರೆ ಹೆಣದ ಮುಂದೆ ಡ್ಯಾನ್ಸ್ ಮಾಡ್ತಿರೋ ಡ್ಯಾನ್ಸ್ ಮಾಸ್ಟರ್ ಕಮ್ ಕೊರಿಯೋಗ್ರಾಫರ್ನ ಸ್ವಲ್ಪ ಸರಿಯಾಗಿ ನೋಡಿ. ರಜನಾ, ಇವ್ನ ಇದಕ್ ಮುಂಚೆ ಎಲ್ಲೋ ನೋಡ್ದಂಗಿದೆಯಲ್ರೋ. ಅಣ್ಣ, ಕೊನೆ ಬಂದು ಶರ್ಟು, ಮುಂಚೆ ಬಂದು ಪ್ಯಾಂಟ್ ಹಾಕಿದ್ರೆ ಅವರೇ ನಾಗಣ್ಣ ಅವ್ರ ತಂದೆ, ಟೈಟಾನಿಕ್ ಓನರ್ ವಿಜಯ್ ಪಲ್ಯ. ರೀ ಅಲ್ಲಿ ನಿಲ್ಸ್ಬಿಟ್ಟು ಕೇಳ್ರಿ. ನಿಲ್ಲಿಸ್ಲಾ? ಯಾರಲ್ಲ ನೀನು? ನಮ್ ನಾಗ ಅವ್ರ ಅಪ್ಪ ಅಲ್ವೇನ್ಲ ನೀನು? ನಾನ್ ನಾಗನ್ ತಂದೆ ಅಲ್ಲ. ನಿಜ ಹೇಳ್ತೀನಿ ಕೇಳಿ, ಐ ಆಮ್ ಎ ಡ್ಯಾನ್ಸರ್. ಡ್ಯಾನ್ಸರ? ಎಲ್ಲಿ ಡ್ಯಾನ್ಸ್ ಮಾಡಿದೀರಾ? ಕಾಸು ಕೊಟ್ಟರೆ ರವೀಂದ್ರ ಕಲಾಕ್ಷೇತ್ರದಲ್ಲೂ ಡ್ಯಾನ್ಸ್ ಮಾಡ್ತೀನಿ, ಈ ತರ ಬೇವರ್ಸಿ ಹಣದ ಮುಂದೆನೂ ಡ್ಯಾನ್ಸ್ ಮಾಡ್ತೀನಿ. ನೋ, ಐ ಆಮ್ ತಮಟೆ ಶಿವು ಫ್ರಮ್ ಗೋರಿಪಳ್ಯ.